ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾಲಜ್ಞಾನ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮುಂಚಿತವಾಗಿ ತಿಳಿದುಕೊಂಡಿರುವ ಸಾಧು ಸಂತರು ಅದನ್ನ ಕಾಲಜ್ಞಾನ ಅಂತ ಕರೆಯಲಾಗುತ್ತೆ. ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮೊದಲೇ ಹೇಳೋದು ನಮ್ಮ ಹಿಂದೂ ಸಂಪ್ರದಾಯದ ಸಾಧು ಸಂತರ ಒಂದು ಜ್ಞಾನವಾಗಿದೆ. ಯಾವೆಲ್ಲ ಸಮಯದಲ್ಲಿ ಅನ್ಯಾಯ ಅಧರ್ಮ ಹೆಚ್ಚಾಗುವುದೋ ಅವೆಲ್ಲ ಸಮಯಗಳಲ್ಲಿ ಧರ್ಮ ಸ್ಥಾಪಿಸಲು ದೇವರು ವಿವಿಧ ರೂಪಧಾರಿಯಾಗಿ ಧರ್ಮ ಸ್ಥಾಪನೆ ಮಾಡ್ತಾನೆ. ಇದನ್ನ ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 7-8 ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದರ ಅರ್ಥ, ಓ ಭರತ ಸಂತತಿಗೆ, ಯಾವಾಗ ಧರ್ಮದ ಅವನತಿ ಮತ್ತು ಅಧರ್ಮದ ಉದಯವಾಗುತ್ತದೆಯೋ ಆಗ ನಾನು ನನ್ನ ದೇಹವನ್ನ ಹೊಂದುತ್ತೇನೆ. ಒಳ್ಳೆಯವರ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ, ನಾಶಕ್ಕಾಗಿ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ನಾನು ಪ್ರತಿ ಯುಗದಲ್ಲೂ ಅಸ್ತಿತ್ವಕ್ಕೆ ಬರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಶ್ರೀ ವಿಷ್ಣು ಅನ್ಯಾಯ ಅಧರ್ಮಗಳ ವಿನಾಶವನ್ನ ಮಾಡಿ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೆ 10 ಅವತಾರಗಳನ್ನ ಎತ್ತುತ್ತಾನೆ. ಅದನ್ನೇ ನಾವು ದಶಾವತಾರ ಅಂತ ಕರಿತೀವಿ. ನಿಮ್ಮ ಸುತ್ತಮುತ್ತ ನಡೀತಾ ಇರುವ ಅನ್ಯಾಯ ಅನಾಚಾರಗಳ ಕುರಿತು 5000 ವರ್ಷಗಳ ಹಿಂದೆಯೇ ಭವಿಷ್ಯವನ್ನ ನುಡಿದಿದ್ದಾರೆ ವೇದವ್ಯಾಸರು. ಆ ಒಂದು ವೇದವ್ಯಾಸರು ಕಲಿಯುಗ ಪಾಪಗಳ ಯುಗವಂತೆ ಅಂತ ಬರೆದಿಡಲಾಗಿದೆ. ಇನ್ನು ಇತ್ತೀಚೆಗೆ 2024ಕ್ಕೆ ನಾವೆಲ್ಲ ಕಾಲಿಟ್ಟ ನಂತರ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಎಲ್ಲ ಕಡೆ ತಾಂಡವವಾಡ್ತಾಗಿದೆ. ಇದಿಷ್ಟೇ ಅಲ್ಲದೆ ಪ್ರಕೃತಿ ವಿಕೋಪ ಮನುಷ್ಯನನ್ನ ಕಾಡ್ತಾಗಿದೆ. ಯಾವಾಗ ಮನುಷ್ಯ ತನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಪ್ರಕೃತಿಯನ್ನ ನಾಶ ಮಾಡೋದ್ನೋ ಆಗ್ಲೇ ನೋಡಿ ಪ್ರಕೃತಿ ದೇವಿಯೂ ಕೂಡ ಮಾನವನನ್ನ ಸರ್ವನಾಶ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಇನ್ನು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರ, ದೌರ್ಜನ್ಯ, ಮಣಿಪುರದಂಗೆ ಮಾಸುವ ಮುನ್ನವೇ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ವೈದ್ಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಪ್ರತಿಭಟನೆ ಮಾಡ್ತಾ ಇರುವವರ ವಿರುದ್ಧವೇ ಫಿರಂಗಿಗಳನ್ನು ಹಾರಿಸ್ತಿದ್ದಾರೆ. ಪಿಸ್ತೂಲಿನಿಂದ, ಬಂದೂಕಿನಿಂದ ಗುಂಡುಗಳನ್ನು ಹಾರಿಸಿ ಜನರನ್ನ ಸಾಯಿಸ್ತಿದ್ದಾರೆ. ಅತ್ತ ಮನುಷ್ಯರೇ ಹೊಡೆದಾಡ್ಕೊಂಡು ಸಾಯ್ತಾ ಇದ್ರೆ ದಕ್ಷಿಣ ಭಾರತದಲ್ಲಿ ಪ್ರಕೃತಿ ದೇವಿ ವಿನಾಶದ ನಗಾರಿಯನ್ನು ಉಳಿದಿದ್ದಾಳೆ. ಕೇರಳದಲ್ಲಿ ದೇವರ ನಾಡು ಅಂತ ಕರೆಸ್ಕೊಳ್ತಾ ಇದ್ದಂತಹ ಕೇರಳ ಈಗ ಸ್ಮಶಾನದ ನಾಡು ಅಂತ ಅನ್ನಿಸ್ಕೊಳ್ತಾ ಇದೆ. ಮಾನವ ಮಾಡದಂತಹ ಪ್ರಕೃತಿಯ ಮೇಲಿನ ಅತ್ಯಾಚಾರ, ಪ್ರಕೃತಿ ದೇವಿ ವಿನಾಶದ ನಗಾರಿ ಊದಿ ಮನುಷ್ಯ ಸಂತತಿಯನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾಳೆ. ಭ್ರಷ್ಟಾಚಾರ, ನಾವು ಅಭಿವೃದ್ಧಿ ಮಾಡ್ತೀವಿ, ಜನಸೇವೆ ಮಾಡ್ತೀವಿ ಅಂತ ಬಂದವರು ಬರೀ ಲಂಚ, ಭ್ರಷ್ಟಾಚಾರ ಮಾಡಿಕೊಂಡು ತಾವು ಅಭಿವೃದ್ಧಿ ಆಗ್ತಾಗಿದ್ದಾರೆ. ಇವೆಲ್ಲವೂ ಕೂಡ ಕಲಿಯುಗದಲ್ಲಿ ಆಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಚಾಚು ತಪ್ಪದೆ ಬರೆದಿಟ್ಟಿದ್ದಾರೆ. ಆ ಒಂದು ಭವಿಷ್ಯವಾಣಿಯ ಬಗ್ಗೆ ನಾವಿವತ್ತು ಸ್ವವಿವರವಾಗಿ ಹೇಳ್ತಾ ಇದ್ದೀವಿ. ಈಗ ಕಲಿಯುಗದಲ್ಲಿ ಯಾರಿಗೂ ಕೂಡ ಸಹಾಯ ಮಾಡಬಾರದು. ಸಹಾಯ ಮಾಡಿದ್ರೆ ನೀವು ಕೆಟ್ಟೋರು. ಸಹಾಯ ಮಾಡದೆ ಅವರನ್ನ ನೋಡ್ತಾ ನಗ್ತಾ ನಿಂತ್ಕೊಂಡ್ರೆ ನೀವು ಒಳ್ಳೆಯವರು. ಇಂಥ ಮೂರ್ಖರ ಕಾಲ ಬಂದಿದೆ. ಹಾಗಾದ್ರೆ ಬನ್ನಿ, ಕಲಿಯುಗದಲ್ಲಿ ಏನೆಲ್ಲ ಆಗ್ತಾ ಇದೆ, ಈ ಕಲಿಯುಗ ಪಾಪಕರ್ಮಗಳು ಯಾವಾಗ ನಿಂತು ಹೋಗುತ್ತೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಮಹಾಪುರುಷರಾಗಿರುವಂತಹ ಕಾಲಜ್ಞಾನಿ ಅಚ್ಯುತಾನಂದ ದಾಸರು ಭವಿಷ್ಯ ಮಾಲಿಕ ಅನ್ನುವಂತಹ ನಿಗೂಢ ಪುಸ್ತಕದಲ್ಲಿ ಈ ಕಾಲಜ್ಞಾನ ಭವಿಷ್ಯವನ್ನ ಬರೆದಿದ್ದಾರೆ. ಹಾಗಾದ್ರೆ ಸತ್ಯಯುಗ ವರ್ಸಸ್ ಕಲಿಯುಗ ಏನು ಡಿಫರೆನ್ಸ್? ಯಾವಾಗ ಶುರುವಾಗತ್ತೆ ಸತ್ಯಯುಗ? 2024ರಿಂದ 2032ರವರೆಗೆ ಭಾರತದಲ್ಲಿ ಯಾವೆಲ್ಲ ಘಟನೆಗಳು, ದುರ್ಘಟನೆಗಳು ಸಂಭವಿಸಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಪ್ಪದೆ ನೋಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅಂಡ್ ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ. ಅಂಡ್ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ, ಶೇರ್, ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ಲೈಕ್ ಮಾಡಿದಿರಿ ಅನ್ಸುತ್ತೆ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಅಸಲಿಗೆ ನಮ್ಮ ಪ್ರಕೃತಿಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾದರೆ ಜಾಗೃತರಾಗ್ತೇವೆ. ಭಾರತದಲ್ಲಿ ಭವಿಷ್ಯ ಮಾಲಿಕ 2024 ಎಂಬ ಪುಸ್ತಕ ಈಗ ಎಲ್ಲ ಕಡೆ ವೈರಲ್ ಆಗ್ತಾಗಿದೆ. ಅದರಲ್ಲಿ ಪ್ರಕೃತಿಯ ವಿಕೋಪಗಳು ಮತ್ತು ಅದರ ಪರಿಹಾರಗಳು ಇವೆ. ಇದು 21ನೇ ಶತಮಾನ. ವಿಜ್ಞಾನ ಪ್ರಪಂಚವನ್ನ ಆಳ್ತಾ ಇರುವ ಸಮಯ. ಜ್ಯೋತಿಷಾಸ್ತ್ರವನ್ನೇ ನಂಬದ ಜನರಿಗೆ ಆ ಪುಸ್ತಕ ನಮಗೆಲ್ಲ ಕೊಟ್ಟಿರುವ ಎಚ್ಚರಿಕೆ ಗಂಟೆನಾ ಅಂತ ಒಂದು ಕ್ಷಣ ಅನಿಸ್ಬಿಡತ್ತೆ.
ಅದು ಸಹಜವಾಗಿಯೇ ಅದರಲ್ಲಿದ್ದ ಎಚ್ಚರಿಕೆಗಳು ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಮುಂಬರುವ ದಿನಗಳಲ್ಲಿ ಕೇವಲ 60 ಕೋಟಿ ಜನರು ಮಾತ್ರ ಬದುಕಿರ್ತಾರೆ ಎಂಬ ವಿಷಯವನ್ನ ಉಲ್ಲೇಖ ಮಾಡಲಾಗಿದೆ. 2034ರ 2032ರ ನಂತರ ಕೃತಯುಗ ಅಂದ್ರೆ ಸತ್ಯಯುಗ ಆರಂಭವಾಗಲಿದೆ. ಹಾಗೆಯೇ 2024ಕ್ಕೆ ದೊಡ್ಡ ಪ್ರಮಾದಗಳು ಬರಲಿವೆ ಅಂತ ಈ ಭವಿಷ್ಯಮಾಲಿಕೆ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ನಾವು ಈಗ 650 ವರ್ಷದ ಹಿಂದಕ್ಕೆ ಹೋಗೋಣ. ಒಡಿಶಾದ ಪುರ ನಗರದಲ್ಲಿ ಅಚ್ಯುತಾನಂದ ದಾಸ ಎಂಬ ಮಹಾಪುರುಷನ ಜನನವಾಗುತ್ತೆ. ಸ್ವಾಮಿ ಜಗನ್ನಾಥನ ಪರಮ ಭಕ್ತರಾಗಿದ್ದ ಅಚ್ಯುತಾನಂದ ದಾಸರು ಅನೇಕ ಯೋಗಿಗಳ ಸಹಕಾರದಿಂದ ಭವಿಷ್ಯ ಮಾಲಿಕಾ ಎಂಬ ಪುಸ್ತಕವನ್ನ ರಚನೆ ಮಾಡಿದ್ದಾರೆ. ಭೂತ, ಭವಿಷ್ಯತ್, ವರ್ತಮಾನದ ಭವಿಷ್ಯದ ಸಮಾಚಾರಗಳು ಈ ಪುಸ್ತಕದಲ್ಲಿ ಕಾಣಸಿಗತ್ತೆ. ಈ ಪುಸ್ತಕದ ಪ್ರಕಾರ ಕಲಿಯುಗದ ಆಯಸ್ಸು 4,32,000 ಅಲ್ಲ, 5,007ಕ್ಕೆ ಮಹಾವಿಷ್ಣುವು ಮತ್ತೆ ಅವತಾರ ಪಡೆಯಲು ಶಂಬಲ ಎಂಬ ಗ್ರಾಮವನ್ನ ಆರಿಸಿಕೊಳ್ತಾನೆ. ಶಂಬಲ ಗ್ರಾಮ ಇರೋದು ಒಡಿಶಾದಲ್ಲಿ. ಕಲ್ಕಿ ಅವತಾರ ಈಗಾಗಲೇ ಆಗಿದೆಯಂತ ಹೇಳಲಾಗಿದೆ. ಪುರಿಯ ರಾಜ ವಂಶಸ್ಥರಾದ ಪುರುಷೋತ್ತಮ ರಾಯರಾದ ಮೇಲೆ ಅವರ ವಂಶಸ್ಥರು ಯಾರೂ ಇರುವುದಿಲ್ಲ ಅಂತ ಒಬ್ಬ ಮಗಳು ಮಾತ್ರ ಇರ್ತಾಳೆ ಅಂತ ಹೇಳಲಾಗಿದೆ. ಈ ಪುಸ್ತಕದ ಪ್ರಕಾರ ಪ್ರಸ್ತುತ ಈ ರಾಜವಂಶದ ರಾಜ ದೇವ್ಸಿಂಗ್ಗೆ ಇರುವುದು ಒಬ್ಬಳೇ ಮಗಳು. ಭವಿಷ್ಯಮಾಲಿಕಾ ಪುಸ್ತಕದ ಪ್ರಕಾರ ಒಡಿಶಾದ ಕೊನೆಯ ರಾಜ ಕಾಲವಾಗುವ ಮುನ್ನ ಕಲ್ಕಿ ಹುಟ್ಟಿ ಬರ್ತಾನೆ ಅಂತ ಉಲ್ಲೇಖ ಮಾಡಲಾಗಿದೆ. ಶನಿಗ್ರಹ ಮೀನರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಕಲಿಯುಗ ಅಂತ್ಯದ ಆರಂಭವಾಗತ್ತೆ. ಈ ಪುಸ್ತಕದ ಪ್ರಕಾರ 2024 ಮತ್ತು 2025ಕ್ಕೆ ಆ ಒಂದು ಕಲಿಯುಗ ಅಂತ್ಯದ ಆರಂಭ ಶುರುವಾಗತ್ತಂತೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ರಕ್ಷಕ ಚೆಲುವೆಂದು ಜೋರಾಗಿ ಬೀಸುವ ಗಾಳಿ, ಶಿಖರದ ಚಕ್ರ ಉರುಳುವುದಾಗಿ ಮತ್ತು ಗೋಪುರದ ಕಲ್ಲುಗಳು ಬೀಳುವುದಾಗಿ ಈ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಹಾಗೆಯೇ ಗೋಪುರದ ಮೇಲಿನ ಬಾವುಟಕ್ಕೆ ಬೆಂಕಿ ಅಂಟಿಕೊಳ್ಳುತ್ತೆ ಅಂತ ಹೇಳಲಾಗಿದೆ. ಇಂತಹ ಘಟನೆಗಳು ಈಗಾಗಲೇ ನಡೆಯುತ್ತಾ ಬಂದಿವೆ. ಈ ಘಟನೆಗಳು ಕೂಡ ಮುಂದೆ ನಡೆಯಲಿವೆಯಂತೆ. ಚೈನಾ 13 ಮುಸ್ಲಿಂ ದೇಶಗಳ ಜೊತೆ ಸೇರ್ಕೊಂಡು ಭಾರತದ ಮೇಲೆ ದಂಡೆತ್ತಿ ಬರುತ್ತಂತೆ. 6 ವರ್ಷಗಳ ಕಾಲ ಯುದ್ಧ ನಡೆಯುತ್ತಂತೆ. ಆದರೆ ಆ ಒಂದು ಯುದ್ಧದಲ್ಲಿ ಭಾರತವೇ ವಿಜಯಶಾಲಿಯಾಗತ್ತೆ ಅಂತ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಭಾರತದ ಕೊನೆಯ ಪಾಲಕನು ಒಬ್ಬ ಯೋಗಿಯು ಮತ್ತು ಆತನಿಗೆ ಸಂತಾನವಿರುವುದು, ಅವರು ದೇಶ ಪಾಲನೆ ಮಾಡುತ್ತಾರೆ ಅಂತ ಹೇಳಲಾಗಿದೆ. ರೈತ ನೇಗಿಲು ಹಿಡಿಯುವುದನ್ನ ಬಿಟ್ಟಾಗ ಕಾಡು ಮೇಡುಗಳು ನಾಡಿನ ಮೇಲೆ ದಾಳಿ ಮಾಡಿದಾಗ, ರೈತನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇದ್ದಾಗ, ಉಳುವ ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ ನಾನಾ ಸಂಕಷ್ಟಗಳನ್ನು ಪಡುತ್ತಾನೆ ರೈತ ಅಂತಲೂ ಕೂಡ ಬರೆಯಲಾಗಿದೆ. ಭೂಮಿಯ ತಾಪಮಾನವು ಹೆಚ್ಚಾಗತ್ತೆ. ಭವಿಷ್ಯ ಮಾಲಿಕೆಯ ಪ್ರಕಾರ ಈ ವಿಪತ್ತು ಈಗಾಗಲೇ ನಾವು ಎದುರಿಸ್ತಾಗಿದ್ದೇವೆ. 2024 ಜೂನ್ ತಿಂಗಳಲ್ಲಿ ಬಾಣ ಪ್ರಯೋಗದಿಂದ 6 ಕೋಟಿ ಜನ ರೋಗ ರುಜಿನಗಳಿಂದ ಸಾಯ್ತಾರೆ ಅಂತ ಬರೆದಿಡಲಾಗಿದೆ. ಅಂದ್ರೆ ಅದು ನಿಜಾನಾ? ಉತ್ತರಾಂಚಲ್ ಅಂದ್ರೆ ಅದು ಚೈನಾ ದೇಶದ ಒಂದು ನ್ಯೂಕ್ಲಿಯರ್ ಮಿಸೈಲ್ ಅನ್ನ ಪ್ರಯೋಗ ಮಾಡತ್ತೆ ಅಂತ ಹೇಳಲಾಗಿದೆ. ಇಲ್ಲಿವರೆಗೂ ಸೇರಿ ಸ್ಫೋಟವನ್ನ ಉಂಟು ಮಾಡತ್ತೆ. ಆ ಸ್ಫೋಟ ಮಾತ್ರವಲ್ಲ, ಆ ರೇಡಿಯೇಷನ್ನಿಂದಲೂ ಜನ ಸತ್ತು ಹೋಗ್ತಾರೆ ಅಂತ ಹೇಳಲಾಗಿದೆ. ಆದರೆ ಈಗಿನ ಪರಿಸ್ಥಿತಿ ನಿಜಾನೇ. ಆದರೆ ನಾವೇನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಇನ್ನು ಮಕ್ಕಾ ಮದೀನಾದಲ್ಲಿ ದೊಡ್ಡ ಯುದ್ಧವಾಗಿ ಭಾರೀ ನಷ್ಟ ಉಂಟಾಗತ್ತೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ವಿಗ್ರಹ ಅಪವಿತ್ರವಾಗತ್ತೆ ಅಂತ ಬರೆದಿಡಲಾಗಿದೆ. ಅದು ತೂಫಾನ್ ಬರತ್ತೆ, ಪ್ರಳಯವಾಗತ್ತೆ. ಪ್ರಪಂಚದಾದ್ಯಂತ ಇಷ್ಟು ಪ್ರಳಯ ಸಂಭವಿಸಿದಾಗ ಮನುಷ್ಯನಾದವನು ಏನೂ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅದನ್ನೆಲ್ಲವನ್ನ ಮಾಡಿಬಿಡ್ತಾನೆ. ಆದರೆ ಆ ಪ್ರಳಯದ ಘನಘೋರ ದುರ್ಘಟನೆಯಿಂದ ಮನುಷ್ಯ ಬದುಕುಳಿಯೋದಿಲ್ಲ ಅಂತ ಭವಿಷ್ಯಮಾಲಿಕಾ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇನ್ನು ಭವಿಷ್ಯಮಾಲಿಕೆ ಪುಸ್ತಕದ ಹೆಸರಲ್ಲಿ ನಕಲಿ ಪುಸ್ತಕಗಳನ್ನು ಮುದ್ರಿಸಿ ಅಪಪ್ರಚಾರ ಮಾಡ್ತಿದ್ದಾರೆ. ಪ್ರಜೆಗಳ ಮನಸ್ಸಲ್ಲಿ ಭಯ ಹುಟ್ಟಿಸಿ ಅವರ ಕೈಯಲ್ಲಿ ಹೋಮಹವನ ಮಾಡಿಸಿ ಉಪವಾಸ ಮಾಡಿಸಿ ಅದರಿಂದ ದುಡ್ಡು ಮಾಡ್ತಿದ್ದಾರೆ. ದೊಡ್ಡ ಬಿಸ್ನೆಸ್ ನಡೀತಾಗಿದೆ. ಅದಕ್ಕೋಸ್ಕರ ಭಾರತೀಯ ಸನಾತನ ಧರ್ಮವನ್ನ ಕೀಳಾಗಿ ಅವಮಾನಿಸ್ತಿದ್ದಾರೆ. ಧಾರ್ಮಿಕ ಜ್ಯೋತಿಷ್ಯ ವಾಸ್ತು ಪ್ರಕಾರ
ವಾಸ್ತವಿಕ ವಾಕ್ಯಗಳು ಇವೆ. ಅದರಲ್ಲೂ ನಿಜವಾದ ವಾಕ್ಯದ ಜ್ಞಾನದ ಬಗ್ಗೆ ಒಡಿಶಾದಲ್ಲಿರುವ ಈ ಪುಸ್ತಕದಲ್ಲಿ ಇಲ್ಲದೇ ಇರುವ ತಪ್ಪು ಅರ್ಥಗಳನ್ನ ಜನಗಳಿಗೆ ಹೇಳುತ್ತಿದ್ದಾರೆ. ಅದೊಂದು ನಿಗೂಢ ಸಂಗತಿಯನ್ನ ಹೇಳುವ ಪುಸ್ತಕ. ಹೀಗಾಗಿ ಈ ಪುಸ್ತಕದ ಬಗ್ಗೆ ಯಾರೂ ಅಪಪ್ರಚಾರ ಮಾಡಬೇಡಿ ಅಂತ ಒಡಿಶಾ ಪುರಿ ಜಗನ್ನಾಥ ಸಂಸ್ಥಾನ ಮಠ ಹೇಳಿದೆ. ಆದರೆ ಅದೇನೇ ಆಗಲಿ, ಒಡಿಶಾದಲ್ಲಿ ಆಗಿರುವಂತಹ ಹೀಗೆ 2032 ನಂತರ ಸತ್ಯಯುಗ ಆರಂಭವಾಗಲಿದೆ ಅಂತ ಹೇಳಲಾಗಿದೆ.